ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರಮೇವ ಜಯತೆ ಚಾನಲ್ಗೆ ಸ್ವಾಗತ. ಇಸ್ರಾಯೇಲನ್ನು ಯುದ್ಧದಲ್ಲಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಪ್ರಸ್ತುತ ಈ ಇಸ್ರಾಯೇಲ್ ತಂತ್ರಜ್ಞಾನದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಆಧುನಿಕ ರಾಷ್ಟ್ರವಾಗಿದೆ. ಈ ದೇಶ ಬಹಳ ಚಿಕ್ಕದಾದರೂ ಕೂಡ ವಿಶೇಷವಾಗಿ ಒಗ್ಗಟ್ಟು ಮತ್ತು ಪರಿಪೂರ್ಣತೆಯನ್ನು ಹೊಂದಿದೆ. ಇವಾಗ ಸಡನ್ಲಿ ನಾನು ಇಸ್ರೇಲ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತಿರುವಂತೆ ಪ್ಯಾಲೆಸ್ಟೈನ್ನ ಹಮಾಸ್ ಉಗ್ರರು ಮತ್ತು ಇಸ್ರಾಯೇಲ್ ನಡುವಿನ ಯುದ್ಧ ಹಲವು ದಿನಗಳಿಂದ ನಡೀತಾ ಇದೆ. ಈ ಹಮಾಸ್ ಉಗ್ರರು ಅಕ್ಟೋಬರ್ 7ಕ್ಕೆ ಇಸ್ರೇಲ್ ಒಳಗೆ ನುಗ್ಗಿ ಅಲ್ಲಿನ ಅಮಾಯಕ ಜನರನ್ನು ತುಂಬ ಅಮಾನವೀಯವಾಗಿ ಕೊಲ್ತಾರೆ. ಈ ಕಾರಣದಿಂದ ಇಸ್ರಾಯೇಲ್ ಪ್ಯಾಲೆಸ್ಟೈನ್ ದೇಶದ ಮೇಲೆ ಅಂದರೆ ಹಮಾಸ್ ಉಗ್ರರ ವಿರುದ್ಧ ಯುದ್ಧ ಘೋಷಿಸಿ ಆ ದೇಶವನ್ನು ಈಗ ನೆಲಸಮ ಮಾಡಿದೆ. ವಿಶ್ವದ ನಕ್ಷೆಯಲ್ಲಿ ನೀವು ನೋಡಿದರೆ ಇಸ್ರಾಯೇಲ್ ಸುತ್ತಮುತ್ತಲೂ ಇರುವ ಎಲ್ಲ ದೇಶಗಳು ಮುಸ್ಲಿಂ ದೇಶಗಳಿವೆ. ಎಲ್ಲಿ ಇಸ್ಲಾಂ ಧರ್ಮದವರು ಹೆಚ್ಚಾಗಿರ್ತಾರೋ ಅಲ್ಲಿ ಅವರು ಇತರ ಧರ್ಮದವರನ್ನು ಬೆಳೆಯೋಕ್ಕೆ ಬಿಡೋಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇಸ್ರಾಯೇಲ್ ಸುತ್ತಲಿರುವ ದೇಶಗಳೆಲ್ಲ ಮುಸ್ಲಿಂ ಬಹುಮತದ ರಾಷ್ಟ್ರಗಳಾಗಿರುವುದರಿಂದ ಇಸ್ರಾಯೇಲ್ನ ದ್ವೇಷಿಸುವಷ್ಟೇ ಅಲ್ಲದೆ ಇಸ್ರಾಯೇಲ್ನ ಅಸ್ತಿತ್ವವನ್ನೇ ಅವರು ಇಂದಿಗೂ ಒಪ್ಪೋದಿಲ್ಲ. ಆ ಲಿಸ್ಟಲ್ಲಿ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನ ಕೂಡ ಬರುತ್ತೆ. ಬಾಂಗ್ಲಾದೇಶ ಕೂಡ ಇದೇ ರಾಗವನ್ನು ಹಾಡೋದನ್ನು ನೀವು ಮುಂದೆ ನೋಡ್ತೀರ. ಅದೇನೇ ಇರಲಿ, ಇಸ್ರಾಯೇಲ್ ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡಿ ಆ ದೇಶವನ್ನು ಆಕ್ರಮಿಸಿಕೊಂಡಾಗ ಇಸ್ರಾಯೇಲ್ ಸುತ್ತಮುತ್ತಲಿರುವ ಕೆಲವು ಉಗ್ರ ಸಂಘಟನೆಗಳು ಆ ದೇಶದ ಮೇಲೆ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಉಗ್ರ ಸಂಘಟನೆಗಳಲ್ಲಿ ಪ್ರಥಮವಾಗಿರೋದು ಹಿಜ್ಬುಲ್ಲಾ ಅವರು ಇಸ್ರಾಯೇಲ್ನ ಉತ್ತರ ಭಾಗದಲ್ಲಿ ದೇಶವಿರುವ ಲೆಬನಾನ್ ದೇಶದಲ್ಲಿದ್ದಾರೆ. ಎರಡನೇ ಉಗ್ರ ಸಂಘಟನೆ ಅಂದರೆ ಅದು ಯೆಮನ್ನ ಹೂತಿ ರೆಬೆಲ್ಸ್. ಈ ಎರಡು ಉಗ್ರ ಸಂಘಟನೆಗಳು ಇಸ್ರಾಯೇಲ್ ವಿರುದ್ಧ ದಾಳಿಗಳನ್ನು ನಡೆಸ್ತಾನೇ ಇವೆ. ಆದರೆ ಇಸ್ರೇಲ್ಗೆ ಈ ಉಗ್ರ ಸಂಘಟನೆಗಳು ದೊಡ್ಡ ಸವಾಲೇನಲ್ಲ, ಏಕೆಂದರೆ ಇಸ್ರಾಯೇಲ್ ತನ್ನ ಅಡ್ವಾನ್ಸ್ ಟೆಕ್ನಾಲಜಿ ಮೂಲಕ ಅವುಗಳನ್ನು ಸುಲಭವಾಗಿ ಜಯಿಸಬಹುದು. ಈ ಉಗ್ರರು ಇಸ್ರಾಯೇಲ್ ಮೇಲೆ ರಾಕೆಟ್ ಬಿಟ್ಟರೆ ಅವುಗಳಿಂದ ತಪ್ಪಿಸಿಕೊಳ್ಳೋಕೆ ಇಸ್ರಾಯೇಲ್ ಬಳಿ ಐರನ್ ಡೋಮ್ ತಂತ್ರಜ್ಞಾನ ಇದೆ. ಈ ಐರನ್ ಡೋಮ್ ಯಾವ ಕ್ಷಿಪಣಿಯನ್ನಾದರೂ ಆಕಾಶದಲ್ಲೇ ನಾಶ ಮಾಡಬಹುದು. ಹಮಾಸ್ ಉಗ್ರರು ಮತ್ತು ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರು ಇಸ್ರಾಯೇಲ್ ಮೇಲೆ ಈಗಾಗಲೇ ಸಾವಿರಾರು ಕ್ಷಿಪಣಿಗಳನ್ನು ಬಿಟ್ಟಿದ್ದಾರೆ. ಆದರೆ ಅವುಗಳನ್ನೆಲ್ಲ ಐರನ್ ಡೋಮ್ ಆಕಾಶದಲ್ಲೇ ನಾಶ ಮಾಡಿದೆ. ಇದುವರೆಗೆ ಇಸ್ರಾಯೇಲ್ ದೇಶಕ್ಕೆ ಯಾವುದೇ ಹಾನಿಯಾಗಿರಲಿಲ್ಲ. ಆದರೆ ಕಳೆದ ವಾರದಲ್ಲಿ ಒಂದು ಶಾಕಿಂಗ್ ಘಟನೆ ನಡೆಯಿತು. ಕಳೆದ 50-60 ವರ್ಷಗಳಲ್ಲಿ ಇಸ್ರಾಯೇಲ್ ಒಂದು ಬಾರಿ ಬೆಚ್ಚಿ ಬೀಳುವಂತಾಯಿತು. ವಿಷಯ ಏನಪ್ಪ ಅಂದರೆ, ಇಸ್ರಾಯೇಲ್ ಮೇಲೆ ಯಮನ್ ದೇಶದ ಹೂತಿ ರೆಬೆಲ್ಸ್ ಸೂಪರ್ಸೋನಿಕ್ ಕ್ಷಿಪಣಿಯೊಂದನ್ನು ದಾಳಿ ಮಾಡ್ತಾರೆ. ಈ ಸೂಪರ್ಸೋನಿಕ್ ಅಂದರೆ ಸೌಂಡನ ವೇಗಕ್ಕಿಂತ 5 ಪಟ್ಟು ವೇಗವಾಗಿ ಸಂಚರಿಸುವ ಕ್ಷಿಪಣಿ ಎಂದು ಅರ್ಥ. ಈ ಕ್ಷಿಪಣಿ ಇಸ್ರಾಯೇಲ್ ದೇಶದ ಮೇಲೆ ಆ ವೇಗದಲ್ಲಿ ದಾಳಿ ಮಾಡ್ತು. ಆ ವೇಗಕ್ಕೆ ಇಸ್ರಾಯೇಲ್ನ ಐರನ್ ಡೋಮ್ ಕೂಡ ಕೆಲಸ ಮಾಡಲಿಲ್ಲ. ಇಸ್ರಾಯೇಲ್ ಬಳಿ ಇರುವ ಈ ಐರನ್ ಡೋಮ್ ತಂತ್ರಜ್ಞಾನವು ಈ ಹೈಪರ್ಸೋನಿಕ್ ಕ್ಷಿಪಣಿಯನ್ನು ತಡೆಯಲು ಸಾಧ್ಯ ಆಗಲಿಲ್ಲ. ಅದೃಷ್ಟವಶಾತ್ ಇಸ್ರಾಯೇಲ್ನಲ್ಲಿ ಯಾರಿಗೂ ಹಾನಿಯಾಗಲಿಲ್ಲ. ಆದರೆ ಆವತ್ತು ಇಸ್ರಾಯೇಲ್ ಮೊದಲ ಬಾರಿಗೆ ಭಯಪಡ್ತು. ಆದರೆ ಉಗ್ರ ಸಂಘಟನೆಯಾದ ಹೂತಿ ರೆಬೆಲ್ಸ್ಗೆ ಇಷ್ಟೊಂದು ಅಡ್ವಾನ್ಸ್ ಆದ ಕ್ಷಿಪಣಿಗಳನ್ನು ಕೊಟ್ಟಿದ್ದು ಯಾರು? ಹಲವು ನಿಪುಣರ ಪ್ರಕಾರ ಈ ಕ್ಷಿಪಣಿಗಳನ್ನು ರಷ್ಯಾ ಅವರಿಗೆ ನೀಡಿದೆ. ರಷ್ಯಾ ಯಾಕೆ ಈ ಕ್ಷಿಪಣಿಗಳನ್ನು ಅವರಿಗೆ ಕೊಡ್ತು ಅಂದರೆ, ನಿಮಗೆಲ್ಲ ಗೊತ್ತಿರುವಂತೆ ರಷ್ಯಾ ಮತ್ತು ಅಮೆರಿಕ ಒಂದಲ್ಲ ಒಂದು ಕಾರಣಕ್ಕೆ ಫೈಟ್ ಮಾಡ್ತಾನೆ ಇರ್ತವೆ. ಪ್ರಸ್ತುತ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಿದೆ. ಈ ಯುದ್ಧದಲ್ಲಿ ಅಮೆರಿಕ ಯುಕ್ರೇನ್ಗೆ ಬಿಲಿಯನ್ಗಳ ಡಾಲರ್ಸ್ ಮತ್ತು ಅತಿಯಾದ ಯುದ್ಧಾಸ್ತ್ರಗಳನ್ನು ನೀಡಿ ರಷ್ಯಾ ವಿರುದ್ಧ ಯುದ್ಧ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಹಾಗೆಯೇ ಇಸ್ರಾಯೇಲ್ ಅಮೆರಿಕದ ಉತ್ತಮ ಮಿತ್ರ ದೇಶವಾಗಿದ್ದು ಎಲ್ಲರಿಗೂ ತಿಳಿದಿದೆ. ಆದ್ದರಿಂದ ಅಮೆರಿಕ ರಷ್ಯಾದ ವಿರುದ್ಧ ಯುದ್ಧ ಮಾಡೋಕ್ಕೆ ಯುಕ್ರೇನ್ಗೆ ಬೆಂಬಲ ನೀಡುವಂತೆ ರಷ್ಯಾ ಇಸ್ರೇಲ್ ವಿರುದ್ಧ ಯುದ್ಧ ಮಾಡೋಕ್ಕೆ ಈ ಉಗ್ರಗಾಮಿ ಸಂಘಟನೆಗಳಿಗೆ ಆಯುಧಗಳನ್ನು ಕೊಡ್ತಾ ಇದೆ. ಹೂತಿ ರೆಬೆಲ್ಸ್ ಇಸ್ರಾಯೇಲ್ ಮೇಲೆ ಈ ಸೂಪರ್ಸೋನಿಕ್ ಕ್ಷಿಪಣಿಗಳನ್ನು ಹಾರಿಸಿದಾಗ ಇಸ್ರಾಯೇಲ್ ಈ ಉಗ್ರಗಾಮಿ ಸಂಘಟನೆಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ನಿರ್ಧರಿಸಿ ತಕ್ಷಣವೇ ಸಿದ್ಧಗೊಂಡಿದ್ದ ಗುಪ್ತ ಯೋಜನೆಯೊಂದನ್ನು ಜಾರಿಗೆ ತಂತು. ಆ ಯೋಜನೆ ಏನಂದರೆ, ಇಸ್ರಾಯೇಲ್ನ ಉತ್ತರ ಭಾಗದಲ್ಲಿರುವ ಲೆಬನಾನ್ ಉಗ್ರರ ಮೇಲೆ ನಿರಂತರ ಸ್ಫೋಟಗಳನ್ನು ಮಾಡೋದು. ಇಲ್ಲಿ ಶಾಕಿಂಗ್ ವಿಷಯ ಏನಂದರೆ, ಈ ಸ್ಫೋಟಗಳು ಬೃಹತ್ ಬಾಂಬ್ಗಳಿಂದ ಆಗಿದ್ದಲ್ಲ. ಇಲ್ಲಿದೆಯಲ್ಲ, ಈ ಚಿಕ್ಕ ಎಲೆಕ್ಟ್ರಾನಿಕ್ ಸಾಧನದ ಮೂಲಕ ಈ ಸ್ಫೋಟಗಳನ್ನು ಮಾಡಲಾಗಿದೆ. ಈ ಡಿವೈಸ್ನ ಹೆಸರು ಪೇಜರ್ ಅಂತ. ಮೊಬೈಲ್ಗಳು ಬರೋಕ್ಕೂ ಮುಂಚೆ ಈ ಪೇಜರ್ಗಳನ್ನು ಸಣ್ಣ ಸಂದೇಶಗಳು ಮತ್ತು ಕೋಡ್ಗಳನ್ನು ಕಳಿಸೋಕೆ ಬಳಸಲಾಗ್ತಾ ಇತ್ತು. ಮೊಬೈಲ್ ಬಂದ ನಂತರ ಈ ಪೇಜರ್ಗಳನ್ನು ಯೂಸ್ ಮಾಡೋದು ಕಡಿಮೆ ಆಯಿತು. ಆದರೆ ಹಿಜ್ಬುಲ್ಲಾ ಉಗ್ರರು ಈ ಪೇಜರ್ಗಳನ್ನು ಇನ್ನೂ ಬಳಸುತ್ತಿದ್ದಾರೆ. ಏಕೆಂದರೆ ಇಸ್ರಾಯೇಲ್ ಒಂದು ತಂತ್ರಜ್ಞಾನದಲ್ಲಿ ಮುಂದುವರೆದ ದೇಶ.
ಉಗ್ರರು ಏನಾದರೂ ಮೊಬೈಲ್ ಫೋನ್ಗಳನ್ನು ಬಳಸಿದರೆ ಇಸ್ರೇಲ್ ಅವುಗಳನ್ನು ಸುಲಭವಾಗಿ ಹ್ಯಾಕ್ ಮಾಡಿ ಅವರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅವರು ಈ ಪೇಜರ್ಗಳನ್ನು ಯೂಸ್ ಮಾಡ್ತಾಯಿದ್ರು. ಹಿಜ್ಬುಲ್ಲಾ ಉಗ್ರರು ಪೇಜರ್ಗಳನ್ನು ಯೂಸ್ ಮಾಡೋ ವಿಷಯ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ಗೆ ಹಲವು ವರ್ಷಗಳ ಹಿಂದೆಯೇ ತಿಳಿದಿತ್ತು. ಆದರೆ ಈ ಮಾಹಿತಿಯನ್ನು ಬಹಿರಂಗಪಡಿಸದೆ ಅವರು ಗುಪ್ತವಾಗಿ ಒಂದು ದೊಡ್ಡ ಯೋಜನೆಯನ್ನು ರೂಪಿಸಿದರು. ಈ ಯೋಜನೆ ಏನಂದರೆ, ಈ ಉಗ್ರರು ಪೇಜರ್ಗಳನ್ನು ತೈವಾನ್ನ ಗೋಲ್ಡ್ ಅಪೋಲೋ ಕಂಪನಿಯಿಂದ ಖರೀದಿಸುತ್ತಿದ್ದಾರೆ ಅಂತ ತಿಳ್ಕೊಂಡು ಮೊಸಾದ್ ಆ ಕಂಪನಿಯೊಳಗೆ ಎಂಟರ್ ಆಗುತ್ತೆ. ಮೊಸಾದ್ ಏನು ಮಾಡ್ತು ಅಂದರೆ, ಉಗ್ರರು ಆರ್ಡರ್ ಮಾಡಿದ ಎಲ್ಲ ಪೇಜರ್ಗಳಲ್ಲಿ ಸ್ಫೋಟಕಗಳನ್ನು ತುಂಬಿ ಅವುಗಳನ್ನು ಬ್ಯಾಟರಿಗೆ ಹತ್ರನೇ ಫಿಕ್ಸ್ ಮಾಡುತ್ತೆ. ಹಾಗೆ ಈ ಪೇಜರ್ಗಳು ನಿರ್ದಿಷ್ಟ ಸಮಯದಲ್ಲಿ ಒಮ್ಮೆಲೆ ಸ್ಫೋಟ ಆಗುವಂತೆ ಪ್ರೋಗ್ರಾಮ್ ಮಾಡುತ್ತೆ. ಇದು ಈಗಿನ ಘಟನೆ ಇಲ್ಲ, ಇದರ ಹಿಂದೆ ಹಲವಾರು ವರ್ಷಗಳ ಶ್ರಮ ಇದ್ದು ಈ ವಿಷಯ ಇಸ್ರೇಲ್ ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಆದರೆ 2 ದಿನಗಳ ಹಿಂದೆ ಇಸ್ರೇಲ್ ಈ ಪೇಜರ್ಗಳನ್ನು ಒಮ್ಮೆಲೆ ಬ್ಲಾಸ್ಟ್ ಮಾಡಿದೆ. ಎಲ್ಲ ಪೇಜರ್ಗಳಿಗೆ ಇಸ್ರೇಲ್ ಒಂದು ಸಂದೇಶವನ್ನು ಕಳಿಸಿ ಅದರಲ್ಲಿ ಇದ್ದ ಸ್ಫೋಟಕಗಳನ್ನು ಸಕ್ರಿಯಗೊಳಿಸಿತು. ಅವುಗಳನ್ನು ಉಗ್ರರು ತಮ್ಮ ಪ್ಯಾಂಟ್ ಜೇಬುಗಳಲ್ಲಿ, ಶರ್ಟ್ ಜೇಬುಗಳಲ್ಲಿ ಅಥವಾ ಬ್ಯಾಗ್ಗಳಲ್ಲಿ ಇಟ್ಕೊಂಡಿದ್ದಾಗ ಅವುಗಳು ತಕ್ಷಣಕ್ಕೆ ಸ್ಫೋಟಗೊಂಡು ಸಾವಿರಾರು ಜನರಿಗೆ ಗಾಯಗಳಾಗಿವೆ ಹಾಗೂ 15ರಿಂದ 20 ಜನ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಬುದ್ಧಿವಂತಿಕೆಯಿಂದ ಏನು ಮಾಡ್ತು ಅಂದರೆ, ಅವುಗಳನ್ನು ಸ್ಫೋಟಿಸುವ ಮೊದಲು ಎಲ್ಲ ಪೇಜರ್ಗಳಿಗೂ ಒಂದು ಮೆಸೇಜನ್ನು ಕಳಿಸ್ತು. ಸಾಮಾನ್ಯವಾಗಿ ಮೆಸೇಜ್ ಬಂದಾಗ ನಾವೇನು ಮಾಡ್ತೀವಿ, ಫೋನನ್ನು ತೊಗೊಂಡು ಹೀಗೆ ಮುಖದ ಹತ್ರ ಇಡ್ತೀವಿ. ಅಷ್ಟೇ, ಉಗ್ರರು ಕೂಡ ಅದನ್ನೇ ಮಾಡಿದರು. ಆಗ ಅವುಗಳೆಲ್ಲ ಅವರ ಕಣ್ಣು ಮುಂದೆಯೇ ಸ್ಫೋಟಗೊಂಡು ಹಲವರು ದೃಷ್ಟಿ ಕಳ್ಕೊಂಡ್ರೆ, ಇನ್ನು ಕೆಲವರು ಅವುಗಳನ್ನು ಪ್ಯಾಂಟ್ನಿಂದ ತೆಗೆದೇ ಇದ್ದುದರಿಂದ ಅವು ಪ್ಯಾಂಟಲ್ಲೇ ಸ್ಫೋಟಿಸಿ ಅವರ ಕೈಗಳು, ಕಾಲುಗಳು ಮತ್ತು ಮರ್ಮಾಂಗಕ್ಕೆ ಗಾಯಗಳಾಗಿವೆ. ಇದಕ್ಕೆ ಸಂಬಂಧಿಸಿದ ಅನೇಕ ಚಿತ್ರಗಳು ಇಂಟರ್ನೆಟ್ನಲ್ಲಿ ನೀವು ನೋಡ್ಬೋದು. ಇಸ್ರಾಯೇಲ್ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಎಂಬುದಕ್ಕೆ ಇದು ಮತ್ತೊಂದು ಉದಾಹರಣೆ. ಈ ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿ ಗುಪ್ತಚರ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಇಸ್ರಾಯೇಲ್ನ ಮೊಸಾದ್ ಅಂತಲೇ ಹೇಳ್ಬೋದು. ಈ ಮೊಸಾದ್ನ ಜಾಲ ವಿಶ್ವದಾದ್ಯಂತ ಎಲ್ಲ ಕಡೆ ಹರಡಿದೆ. ಇಸ್ರಾಯೇಲ್ ಈ ಸೀಕ್ರೆಟ್ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದ ರೀತಿಗೆ ವಿಶ್ವದಾದ್ಯಂತ ಜನತೆ ಆಶ್ಚರ್ಯ ಪಡ್ತಾ ಇದ್ದಾರೆ. ತಂತ್ರಜ್ಞಾನವನ್ನು ಉಗ್ರರ ವಿರುದ್ಧ ಹೀಗೂ ಬಳಸಬಹುದು ಅನ್ನೋದನ್ನು ಇಸ್ರಾಯೇಲ್ ವಿಶ್ವಕ್ಕೆ ತೋರಿಸಿದೆ. ಆದ್ದರಿಂದ ನಾನು ಮೊದಲೇ ಹೇಳಿದ ಹಾಗೆ ಇಸ್ರಾಯೇಲ್ ಒಂದು ಚಿಕ್ಕ ದೇಶವಿರ್ಬೋದು, ಹಾಗಿದ್ದರೂ ಅದನ್ನು ಸೋಲಿಸೋದು ಅಷ್ಟು ಸುಲಭ ಅಲ್ಲ. ಅವರ ಬಳಿ ಇರುವ ತಂತ್ರಜ್ಞಾನ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳು ಇತರ ಯಾವುದೇ ದೇಶಗಳಲ್ಲಿದೆ. ಇಸ್ರಾಯೇಲ್ ಮೊದಲಿನಿಂದಲೂ ತಂತ್ರಜ್ಞಾನದಲ್ಲಿ ಇತರ ದೇಶಗಳಿಗಿಂತ ಬಹಳ ಮುಂದೆ. 1967ರಲ್ಲಿ ಇಸ್ರಾಯೇಲ್ ಒಟ್ಟಿಗೆ 6 ದೇಶಗಳ ವಿರುದ್ಧ ಹೋರಾಡಿ ಎಲ್ಲವನ್ನ ಸೋಲಿಸಿತು. ಆಗಲೇ ಇಸ್ರಾಯೇಲ್ ಇಷ್ಟು ಶಕ್ತಿಶಾಲಿಯಾಗಿದ್ದರೆ ಈ ಕಾಲದಲ್ಲಿ ಅದು ಇನ್ನಷ್ಟು ಬಲಶಾಲಿಯಾಗಿರ್ಬೋದು ಅಂತ ಯೋಚನೆ ಮಾಡಿ. ಇತ್ತೀಚೆಗೆ ಬಂದ ಸುದ್ದಿ ಪ್ರಕಾರ ಕೇವಲ ಈ ಪೇಜರ್ಗಳಷ್ಟೇ ಅಲ್ಲದೆ ವಾಕಿ ಟಾಕಿಗಳು ಮತ್ತು ಇತರ ಎಲೆಕ್ಟ್ರಾನಿಕ್ ಸಾಧನಗಳು ಕೂಡ ಉಗ್ರರು ಇರುವ ಪ್ರದೇಶಗಳಲ್ಲಿ ಕಂಟಿನ್ಯೂಸ್ ಆಗಿ ಬ್ಲಾಸ್ಟ್ ಆಗ್ತಾಯಿವೆ. ಅಂದರೆ ನಾವು ಪ್ರತಿನಿತ್ಯ ಬಳಸುವ ಸಾಮಾನ್ಯ ವಸ್ತುಗಳನ್ನು ಕೂಡ ಶಸ್ತ್ರಾಸ್ತ್ರಗಳಂತೆ ಬಳಸಬಹುದು ಎಂಬುದನ್ನು ಇಸ್ರಾಯೇಲ್ ವಿಶ್ವಕ್ಕೆ ತೋರಿಸಿದೆ. ಇಸ್ರಾಯೇಲ್ ನಡೆಸಿದ ಈ ಆಪರೇಷನ್ ಬಗ್ಗೆ ತಿಳ್ಕೊಂಡ್ರಲ್ಲ, ಈಗ ಸ್ವಲ್ಪ ಚೀನಾ ಬಗ್ಗೆ ಥಿಂಕ್ ಮಾಡಿ. ನಮ್ಮ ದೇಶದಲ್ಲಿರೋ 90ಕ್ಕೂ ಹೆಚ್ಚು % ಫೋನ್ಗಳು ಚೀನಾದ ಕಂಪನಿಗಳದ್ದೇ ಎಂಬುದು ನಮಗೆಲ್ಲ ಗೊತ್ತಿದೆ. ಚೀನಾ ತನ್ನದೇ ದೇಶದಲ್ಲಿರುವ ಪ್ರತಿಯೊಂದು ಕಂಪನಿಯನ್ನು ಹಾಗೂ ತಯಾರಾಗುವ ಪ್ರತಿಯೊಂದು ಉತ್ಪನ್ನವನ್ನು ಇತರ ದೇಶಗಳಿಂದ ಮಾಹಿತಿ ಸಂಗ್ರಹಿಸೋಕ್ಕೆ ಬಳಸುತ್ತೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಮತ್ತು ಇಂಟರ್ನೆಟ್ಗೆ ಸಂಪರ್ಕ ಹೊಂದಿರುವ ಪ್ರತಿಯೊಂದು ಚೀನಿ ಉತ್ಪನ್ನವು ನಮ್ಮ ಮಾಹಿತಿಯನ್ನು ಸಂಗ್ರಹಿಸಿ ಚೀನಾಗೆ ತಲುಪಿಸುತ್ತೆ. ಇಸ್ರಾಯೇಲ್ ಎಲೆಕ್ಟ್ರಾನಿಕ್ ಉತ್ಪನ್ನಗಳಲ್ಲಿ ಸ್ಫೋಟಕಗಳನ್ನು ಅಳವಡಿಸಿದ ಹಾಗೆ ಚೀನಾ ಕೂಡ ಈ ಥರ ಏನಾದರೂ ಮಾಡಬಹುದು. ಪ್ರಸ್ತುತ ಚೀನಾದ ತಂತ್ರಜ್ಞಾನ ಎಷ್ಟು ಮುಂದಿದೆ ಅಂದರೆ ಅದು ನಮಗಿಂತ 30-40 ವರ್ಷಗಳ ಮುಂದಿದೆ. ನಾವು ಚೈನಾನ ತಲುಪೋದು ಅಷ್ಟು ಸುಲಭವಲ್ಲ. ಏಕೆಂದರೆ ಅವರು ಅಭಿವೃದ್ಧಿ ಹೊಂದುತ್ತಿರುವ ವೇಗವನ್ನು ಮತ್ತು ತಂತ್ರಜ್ಞಾನವನ್ನು ಗಮನಿಸಿದರೆ ಭವಿಷ್ಯದಲ್ಲಿ ಚೈನಾ ಅಮೆರಿಕಾಗೆ ಸವಾಲು ನೀಡುವ ಶಕ್ತಿಯನ್ನು ಹೊಂದಿದೆ. ಚೀನಾದ ಒಂದು ರೂಲ್ಸ್ ಪ್ರಕಾರ ಒಬ್ಬ ಚೀನಿ ಪ್ರಜೆ ಪ್ರಪಂಚದ ಯಾವುದೇ ದೇಶದಲ್ಲಿದ್ದರೂ ಕೂಡ ಆ ದೇಶದ ಮಾಹಿತಿಯನ್ನು ಕಲೆ ಹಾಕೋದು ಮತ್ತು ಅದನ್ನು ಚೀನಾಗೆ ರವಾನಿಸೋದು ಅವನ ಕರ್ತವ್ಯ ಆಗಿರುತ್ತೆ. ಆದ್ದರಿಂದ ಭಾರತ ಸರ್ಕಾರ ಚೀನಾದಿಂದ ಬರೋ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಕುರಿತು ವಿಶೇಷ ಗಮನ ಹರಿಸಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.